ಅಂತ ಇಂತ ನಮ್ಮ ರೈತರಿಗೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತಂತ ಕೂಡ ಮಾಡಾಕಿದ್ರು. ಅನ್ನಕ ರೈತನಿಗೆ ಇವತ್ತು ಮೋಸ ಆಗ್ತದೆ ಅಂದ್ರೆ ನಾಳೆ ದಿನ ನಾವೆಲ್ಲ ಯಾರು ಲೆಕ್ಕ ಕೊಡೋನು ಇಲ್ಲ. ಈ ಸಲನ ಯೋಚನೆ ಮಾಡಿ 2,000 ರೂಪಾಯಿ ಮತ್ತೆ ಓಟಿ ಬಾಟ್ಲಿಗೆ ಓಟ್ ಹಾಕ್ತಿರೋ ಇಲ್ವಾ ಅಂತ. ಎಲ್ಲರಿಗೂ ಒಂದಲ್ಲ ಒಂದಿನ ರಜಾ ಅಂತ ಇದ್ದೇ ಇರ್ತೈತೆ. ಆದ್ರೆ ನಮ್ಮ ರೈತರಿಗೆ ಒಂದು ದಿನ ರಜೆ ಇಲ್ದಿರ 365 ದಿನ ಕೆಲಸ ಇರೋದು ರೈತನ ಗೊಬ್ಬನಿಗೆ. ಸೆರೆಮಟಿದೆ ಇವತ್ತು ಬೂಸ ಹಿಂಡಿ ಮತ್ತೆ ಜೋಳ ಕೊಡೋನು ಬೇಕಾಗಿತ್ತು. 2,670 ರೂಪಾಯಿ ಕೊಟ್ಬಿಟ್ಟು ಇವತ್ತು ಹಿಂಡಿ ಬೂಸ ಮತ್ತೆ ಜೋಳ ತಗೊಂಬಂದು ಮನೆ ಹತ್ರ ಕೊಡೋಣ ಹಾಕಿದ್ರೆ ಈ ಕಡೆ ನನ್ನ ಫ್ರೆಂಡ್ ಕಾರು ಕೊಡೋನು ತೊಳಿತಾ ಇದ್ನೋ. ಮಳೆ ಬಿದ್ದಿದ್ದಕ್ಕೋಸ್ಕರ ಕಾರೆಲ್ಲ ಗಲೀಜಾಗಿತ್ತು, ಅದಕ್ಕೋಸ್ಕರ ತೊಳಿತಾ ಇದ್ನೋ. ಇದೆಲ್ಲ ಮುಸ್ಕೊಂಡು ತಡ ಪಕ್ಷಿ ನನ್ನ ಫ್ರೆಂಡ್ ಪರಮುಲ್ಕು ಇದಾಗ್ಬಿಟ್ಟು ಹಸು ಕೊಡೋನು ಇದ್ನೋ. ಟೈಮ್ ನೋಡಿ 2 ಗಂಟೆ ಕೂಡ ಆಯ್ತು. ದೇವನಹಳ್ಳಿ ತಾಲೂಕು ಗೋಣೂರು ಗ್ರಾಮದಿಂದ ಕೂಡ ಹುಡ್ಕೊಂಡ್ ಬಂದಿದ್ರು ಕಿಶನ್ ಮತ್ತೆ ಕಿಶೋರ್ ಅಂತ ಅಣ್ಣ ತಮ್ಮಂದ್ರು. ಇವ್ರದ್ದು ಬಂದು ರೈತರ ಜೀವನ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಐತಂತೆ. ಇವ್ರು ಬಂದು ದಾಳಿಂಬೆ ಕೂಡ ಬೆಳೆದವ್ರಂತೆ. ಮಿನಿಮಮ್ 12 ಎಕರೆ ಕೂಡ ಐತಂತೆ. ಏನ್ ರೇಟ್ ಹೋಗ್ತಿದ್ರೆ ದಾಳಿಂಬೆ ತೋಟದಲ್ಲಿ ಅಂತ ಕೇಳಿದ್ಕ 140 ರೂಪಾಯಿ ಹೋಗ್ತೈತೆ ಅಂತ ಕೂಡ ಹೇಳಿದ್ರು. ನಮ್ಗೋಸ್ಕರ 10 ಕೆಜಿ ದಾಳಿಂಬೆ ಕಾಯಿ ಕೂಡ ತಂದಿರೋ ಕಾಯಿಗಳು ಈ ತರ ಕೂಡ ನಿಂತು ನೀವು ಬೇಕಾದ ಅಬ್ಸರ್ವ್ ಮಾಡಬಹುದು. ಅವ್ರು ಅಲ್ಲಿಂದ ದಾಳಿಂಬೆ ಎತ್ಕೊಂಡ್ಬಂದ್ರೆ ನಾನು ಇಲ್ಲಿಂದ ನಾನು ಮಟನ್ ಮತ್ತೆ ನೀರು ಕೂಡ ತರಿಸಿದ್ರೆ ತಿನ್ಬೇಕಾದಾಗ ಒಂದು ಮಾತು ಕೂಡ ಹೇಳಿದ್ರು, ನೀವು ವಿಡಿಯೋಸ್ ಮಾತ್ರ ಸಕ್ಕತ್ತಾಗಿ ಮಾಡ್ತೀರಾ ಬ್ರೋ, ಇದೇ ತರ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳಿ ಅವ್ರ ಊರ್ ಕಡೆ ಹೋದೆ. ನಾನು ನಮ್ಮೂರ್ ಕಡೆ ಬಂದೆ, ಯಾಕಂದ್ರೆ ನನ್ನ ಫ್ರೆಂಡ್ ಮನೆಗೆ ರೂಲ್ ಪೇಶ್ ಇತ್ತು, ಅದಕ್ಕೋಸ್ಕರ ತೋರಣಗಳು ಕೂಡ ಕಟ್ಟಬೇಕಾಗಿತ್ತು. ಈ ಕಡೆ ತೋರಣ ಕಟ್ತಾ ಇದ್ರೆ ಈ ಕಡೆ ನಮ್ಮ ಗುರುಜಿ ಟೆಂಕಾಯಿ ಕೂಡ ಹಾಕ್ತಾ ಇದ್ರು, ಈ ಕಡೆ ಹೂ ಡೆಕೋರೇಷನ್ ಮಾಡೋರು ಮಾಡ್ತಾನೆ ಇದ್ರು. ಅದೇ ತರ ಬಟ್ ಯಾರು ಅಂತಂದ್ರೆ ನಮ್ಮ ಗಣೇಶ ಇದು ನಮ್ಮೂರಲ್ಲಿ ಕೂಡ ಇರೋದು, ನಮ್ಮ ರನ್ನ ಕೂಡ ಮಾಡ್ತಾನೆ. ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೆ. ಅವಾಗ ಹಪ್ಳಗಳು ಬಿಟ್ಟು ಸೈಕಲ್ ಗ್ಯಾಪ್ ಅಲ್ಲಿ ಒಂದೊಂದು ಕೂಡ ತಿಂತಾ ಇದ್ದೆ. ನಾನು ಈ ಕಡೆ ಹಪ್ಳ ಬಿಡ್ತಾ ಇದ್ರೆ ಈ ಕಡೆ ಬಾದಿಶ ಕೂಡ ಬಿಡ್ತಾ ಇದ್ರು. ಕಟ್ಟಿರೋ ತೋರಣ ಮತ್ತೆ ಸಪ್ರ ಈ ತರ ಕೂಡ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಟೈಮ್ ನೋಡಿದ 11 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಗೊಂಚಿಲಾಗ ನೀರು ಕೂಡ ಎತ್ಕೊಂಬಂದಿದ್ದು. ಸೆರೆಮಟು ನೀರ್ಗೆ ಏನಾರ ಮಾಡೋದಂತಂದ್ರೆ ಸ್ನಾಕ್ಸ್ ನಮ್ಮ ಗುರುಜಿ ಇದು ಕೂಡ ರೆಡಿ ಮಾಡ್ತಾ ಇದ್ದೆ. ಇದೆಲ್ಲ ತಿನ್ಕೊಂಡು ಮನೆಗೆ ಬರಕ ರಾತ್ರಿ 12:30. ಇವತ್ತಿನ ಕತೆ ಇಷ್ಟು. ನಾನು ಸಿಗ್ತೇನೆ.